ಜಿಲ್ಲೆಯ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲುತ್ತವೆ. ಹೊರಗಿದ್ದ 21 ಜನಗಳಿಗೂ ಬೇಲ್ ಸಿಕ್ಕತ್ತೆ ಅಂತ ಇದೆ. ನನಗೆ ಯಾರು ಹೇಳುದು ಅವ್ರಿಗೂ ಹೇಳ್ತೇವೆ. ಹೋರಾಟಕ್ಕೆ ಸರ್ಕಾರ ಇಷ್ಟೊಂದು ವೇಗವಾಗಿ ಈ ಹೋರಾಟದ ಬಗ್ಗೆ ಗಂಭೀರತೆ ಬಂದಿದೆ. 7ನೇ ದಿವಸಕ್ಕೆ ಗಂಭೀರತೆ. ಸಮಾಜವಾದಿಗಳ ಅವ್ರ ಬಗ್ಗೆ ನಂದು ಅವರು ಎಂದೂ ಉಲ್ಟಾ ಮಾತಾಡಿಲ್ಲ. ಇನ್ನೇನು ಕರೆಸ್ಲಿಕ್ಕೆ ನೋಡ್ರಿ ಬರ್ರಿ ಎಲ್ಲರೂ ನೋಡ್ರಣ್ಣ ನೋಡಿ ಲೈಟ್ ಮಾತಾಡ್ರಿ ಸ್ವಲ್ಪ ಇನ್ಸರ್ಸ್ತಿಲ್ಲ ಹೌದ್ರಿ ಅವ್ರು ರೈಸಿಂಗ್ ರೈಸಿಂಗ್ ಹೆಸರು ಸರ್ ಫುಲ್ ಎಲ್ಲ ಸರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕಾಶಿಯವರ ಕೈಯಲ್ಲಿ ಕೊಡಬೇಕಂತಕ್ಕಂಥ ವಿಚಾರದಿಂದ ರಾಜ್ಯ ಸರ್ಕಾರ PPP ಮಾದರಿ ತಿಳ್ಕೊಂಡು ಘೋಷಣೆ ಮಾಡಿದ್ರು. ಇದನ್ನು ವಿರೋಧಿಸಿ ನಾವು ಒಂದು ಸಮಿತಿ ರಚನೆ ಮಾಡಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಐತಿಹಾಸಿಕ ಹೋರಾಟವನ್ನು ನಾವು ಮಾಡಿದ್ದೆವು. 106 ದಿನಗಳಿಗೆ ಹೋರಾಟ ಮಾಡಿದ ನಂತರ ಇಡೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಮ್ಮ ಹೋರಾಟದಿಂದ ಹೊಡೆತಕ್ಕೆ ಇಡೀ ರಾಜ್ಯದ 9 ಜಿಲ್ಲೆಗಳಲ್ಲಿ PPP ಮಾದರಿಯನ್ನು ಸರ್ಕಾರ ರದ್ದುಪಡಿಸಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮಾಡ್ತಾ ತಿಳ್ಕೊಂಡು ಘೋಷಣೆ ಮಾಡಿದ್ದಾರೆ. ಇವತ್ತಿನ ದಿವಸ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ. PPP ಅದನ್ನು ಕೈ ಬಿಟ್ಟಿದ್ದೇವೆ. ವಿಜಯಪುರ ಜಿಲ್ಲೆಯ ಜನರು ಹೋರಾಟ ಮಾಡಿದ್ದಕ್ಕಾಗಿ ಸರ್ಕಾರ ಇವತ್ತು ಕಣ್ಣು ತೆಗೆದು ಎಲ್ಲ ರಾಜ್ಯದ 9 PPP ಮಾದರಿಯನ್ನು ಕೈ ಬಿಟ್ಟಿದ್ದೇವೆ. ಸರ್ಕಾರ ವತಿಯಿಂದ ನಾವು ಪ್ರಾರಂಭ ಮಾಡ್ತೀವಿ ತಿಳ್ಕೊಂಡು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಮಾಧ್ಯಮದ ಮುಖಾಂತರ ಕಳಿಸಿದ್ದಾರೆ. ಒಟ್ಟಾರೆ ಈ ಹೋರಾಟಕ್ಕೆ ಒಂದು ಸಂದ ಜಯ ಆಗಿದೆ. ಇದಕ್ಕೆ ಮೂಲ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಸಂಘಟನೆಗಳು, ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಗಳು, ರೈತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ, ಜಯ ಕರ್ನಾಟಕ, ದಲಿತ ಪರ ಸಂಘಟನೆಗಳು, 100 ಸಂಘಟನೆಗಳ ಬೆಂಬಲದೊಂದಿಗೆ ಹೋರಾಟ ಯಶಸ್ವಿಯಾಗಿದೆ. ಹೊರತಾಗಿ ಕೇವಲ 6 ಜನ ಜೈಲಿಗೆ ಹೋದ ತಕ್ಷಣವೇ ಇದು ನಮ್ಮಿಂದ ಅಷ್ಟೇ ಅಲ್ಲ, ಇಡೀ ಎಲ್ಲ ಮಾಧ್ಯಮದವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಇಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಈ ಹೋರಾಟದ ಒಂದು ತಿರುಳನ್ನು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದಂಥವ್ರು ತಾವೆಲ್ಲ ಮಾಧ್ಯಮದವರು ಇದ್ದೀರಿ. ಈ ಒಂದು ಶ್ರೇಯಸ್ಸು ನಮಗಷ್ಟೇ ಅಲ್ಲ, ತಮ್ಮ ಎಲ್ಲರೂ ಕೂಡ ಶ್ರೇಯಸ್ಸು ಸಲ್ಲಬೇಕಾಗಿದೆ. ಇದು ಒಂದು ಐತಿಹಾಸಿಕ ಹೋರಾಟ. ಇದು ಸ್ವತಂತ್ರದ ಸಂಗ್ರಾಮದ ಹೆಂಗಾಗಿತ್ತು ಆ ಒಂದು ರೀತಿ ಹೋರಾಟ ಇದು ಮಾರ್ಪಾಟಾಯಿತು. ಒಟ್ಟಾರೆ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ 9 ಜಿಲ್ಲೆಗಳಿಗೆ ಇವತ್ತು ನ್ಯಾಯವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾಳ ಖುಷಿಯಿಂದ ನಾನು ಹೇಳ್ಪಡಿಸ್ತೇನೆ.